ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟು ಜುಲೈ 16 ಮಧ್ಯಾಹ್ನ 3 ಗಂಟೆ ಅಂದರೆ ನಾಳೆ 3 ಗಂಟೆಗೆ ಪ್ರಕಟವಾಗುತ್ತಂತ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ನೀವೆಲ್ಲ ಏನು ಮಾಡ್ತೀರಾ, ರಿಸಲ್ಟ್ ಪ್ರಕಟವಾದ ತಕ್ಷಣವೇ ಈ ಒಂದು ವೆಬ್ಸೈಟಲ್ಲಿ ನೋಡ್ತೀರಾ. ನೋಡಿದಾಗ ಅಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ಡ್ ಆಗುತ್ತೆ. ಏನಾಗಿಬಿಡುತ್ತೆ ನೋಡಿ ವಿದ್ಯಾರ್ಥಿಗಳೇ, ಇತ್ತೀಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಈ ಒಂದು ಬೋರ್ಡು SSLC ಎಕ್ಸಾಮ್ 2 ರಿಸಲ್ಟನ್ನು ಜುಲೈ 10ಕ್ಕೆ ಅನೌನ್ಸ್ಡ್ ಮಾಡಿತ್ತು. ಮಾಡಿದಾಗ ಅಲ್ಲೊಂದು ಸಮಸ್ಯೆ ಏನಾಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳೇ, ನೋಡಿ ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ರಿಸಲ್ಟು ಪ್ರಕಟವಾಯಿತು. ಅವ್ರೇನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ, ರಿಸಲ್ಟನ್ನು ಅವ್ರು ಏನು ಮಾಡಿದರು, 11:30 ಫಲಿತಾಂಶ ಪ್ರಕಟ ಅಂತ ಹೇಳಿದರು. ಸರಿಸುಮಾರು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸಿಕ್ಕಿದ್ದು 12 ಗಂಟೆಗಳ ನಂತರ. ಯಾಕೆ ಅಂದರೆ ನಂಬರ್ 1 ಈ ಒಂದು ರಿಸಲ್ಟ್ ನೋಡ್ತಕ್ಕಂಥ ಲಿಂಕು ಬಿಟ್ಟಿದ್ದರು, ಇದೇ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದರು. ಆದರೆ ರಿಸಲ್ಟ್ ಅದರಲ್ಲಿ ಶೋ ಅಪ್ ಆಗ್ತಾ ಇರಲಿಲ್ಲ, ತುಂಬ ಎರರ್ ಬರ್ತಾಯಿತ್ತು. ಹಾಗಾಗಿ ರಿಸಲ್ಟ್ ನೋಡೋದು ತುಂಬ ಲೇಟ್ ಆಯಿತು. ಎಷ್ಟು ಗಂಟೆ? ಸುಮಾರು 12 ಗಂಟೆಗೆ ರಿಸಲ್ಟು ವಿದ್ಯಾರ್ಥಿಗಳಿಗೆ ಸಿಕ್ತು. ಆದರೆ ನಾವು ಒಂದು ವಿದ್ಯಾರ್ಥಿಗಳಿಗೆ ಲಿಂಕ್ ಕೊಟ್ಟಿದ್ವಿ. ಆ ಲಿಂಕ್ ಮೂಲಕ ವಿದ್ಯಾರ್ಥಿಗಳು 11:40 ಅಂದರೆ ರಿಸಲ್ಟ್ ಪ್ರಕಟವಾದ 10 ನಿಮಿಷಕ್ಕೆ ರಿಸಲ್ಟನ್ನು ನೋಡಿದರು. ಅದು ಏನಪ್ಪ ಲಿಂಕ್ ಅಂದರೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ನಾವೊಂದು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. SSLC ಎಕ್ಸಾಮ್ 2 ರಿಸಲ್ಟು ಬೆಳಗ್ಗೆ 11:30 ಪ್ರಕಟವಾಗುತ್ತೆ. ಎಲ್ಲರಿಗಿಂತ ಮೊದಲು ಫಲಿತಾಂಶ ನೋಡೋದು ಹೇಗೆ ಅಂತ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಈ ಒಂದು ಫಲಿತಾಂಶವನ್ನು ನೋಡಿ, ಇದೇ ವಿಡಿಯೋನ ಪ್ಲೇ ಅಪ್ ಮಾಡ್ತೀನಿ, ನಿಮಗೆ ಇಲ್ಲಿ ಲೈವ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ. ಈಗ ನಾವು ಕೊಟ್ಟಂಥ ಲಿಂಕು ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದನ್ನು ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಇದೇ ವಿಡಿಯೋ ಕೆಳಗೆ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಲಿಂಕನ್ನು ಇಲ್ಲಿ ಪಿನ್ ಮಾಡಿದ್ದೀನಿ ನೋಡಿ. 5 ಡೇಸ್ ಆಗೋ, ಇವತ್ತು 15 ಜುಲೈ 10ಕ್ಕೆ ಮಾಡಿರ್ತಕ್ಕಂಥ ಈ ಲಿಂಕ್ ಕ್ಲಿಕ್ ಮಾಡ್ತೀನಿ. ಈಗ ಓಪನ್ ಆಗುತ್ತೆ ನೋಡಿ. ನೋಡಿ SSLC ಎಕ್ಸಾಮಿನೇಷನ್ 2 ರಿಸಲ್ಟ್ ಇಲ್ಲಿ ನೋಡಿ. ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಅವರ ಡೇಟ್ ಆಫ್ ಬರ್ತ್ ಆಯ್ಕೆ ನೋ ಯುವರ್ ರಿಸಲ್ಟ್ ಅಂತ ಕೊಟ್ಟರೆ ಸಾಕು, ಅವ್ರ ರಿಸಲ್ಟು ಅನೌನ್ಸ್ಡ್ ಆಯಿತು. ಈ ರೀತಿಯಾಗಿ ನಿಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನ್ 3 ರಿಸಲ್ಟ್ ಕೂಡ ಅನೌನ್ಸ್ಡ್ ಆದ ತಕ್ಷಣ ಈ ಒಂದು KR ರಿಸಲ್ಟ್ನಲ್ಲಿ ಪ್ರಕಟ ಆಗೋಲ್ಲ. ಕೆಲವೊಂದಿಷ್ಟು ಟೈಮ್ ತೊಗೊಳುತ್ತೆ. 3 ಗಂಟೆಗೆ ಪ್ರಕಟವಾದರೆ ನಿಮ್ಮ ರಿಸಲ್ಟು 3:30ಗೆ ಸಿಗ್ಬೋದು. ಒಂದೊಂದು ಟೈಮ್ ಸಿಗ್ಬೋದು, ಬೇಗನೆ ಸಿಗ್ಬೋದು, ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಟೈಮ್ ಸರ್ವರ್ ಇಶ್ಯೂದಿಂದ ಸಿಗೋಲ್ಲ. ಆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಇಂಥ ಒಂದು ವಿಶೇಷವಾದ ಲಿಂಕ್ಗಳನ್ನು ನಾವು ಹಿಡ್ಕೊಂಡು ಬಂದು ನಿಮಗಾಗಿ ಹುಡುಕಿ ನಾವೇನು ಮಾಡ್ತೀವಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅದು ರಿಸಲ್ಟ್ 3 ಗಂಟೆಗೆ ಅಂದರೆ 3 ಗಂಟೆ ಪ್ರಕಟ ಆದ ತಕ್ಷಣ 3 ಗಂಟೆ 1 ನಿಮಿಷಕ್ಕೆ ಒಂದು ಲಿಂಕ್ ಹಾಕ್ತೀನಿ. ಅದ್ಯಾವುದು ರಿಸಲ್ಟ್ನಿಂದ ಬರ್ತಕ್ಕಂಥ ಲಿಂಕು. ಅಲ್ಲಿ ಒಂದು ವೇಳೆ ರಿಸಲ್ಟ್ ಬಂದಿಲ್ಲ ಅಂದರೆ ಇನ್ನೊಂದು ಲಿಂಕು ಈ ಥರ ಹುಡುಕಿ ಅದರ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅಲ್ಲಿಂದ ನೀವು ರಿಸಲ್ಟನ್ನು ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಮ್ಮ ರಿಸಲ್ಟನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಕುರಿತು ನಮಗೆ ಪ್ರಶ್ನೆ ಕೇಳಿ ಆ ಕುರಿತು ನಾನು ಉತ್ತರ ಕೊಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.